तनुजाते जय हे कर्नाटक माते शंकर रामानुज विद्यारण्य बसवेश्वर रिह दिव्यारण्य भारत जननीय तनुजाते जय हे कर्नाटक माते। ಮೈಸೂರಿನ ಶಿವಮೊಗ್ಗೆಯ ಸಹ್ಯಾದ್ರಿಯ ಶ್ರೇಣಿ, ಇದರ ಮಡಿಲಲ್ಲೇ ಇರುವ ಹಿರಿಕೊಡುಗೆಯು ಕನ್ನಡ ಸಾರಸ್ವತ ಲೋಕಕ್ಕೆ ಹಿರಿಕೊಡುಗೆಯನ್ನಿತ್ತ ಭಾಗ್ಯದ ಹಳ್ಳಿ. 1904 ಡಿಸೆಂಬರ್ 29 ಕುಪ್ಪಳಿ ವೆಂಕಟಪ್ಪನವರಿಗೂ ತಾಯಿ ಸೀತಮ್ಮನವರಿಗೂ ಸಂಭ್ರಮದ ದಿನ. ಮುದ್ದಾದ ಗಂಡು ಮಗು ಪುಟ್ಟಪ್ಪ ಎಂದು ಹೆಸರಿಟ್ಟರು. ತಾಯಿಯ ತವರು ಮನೆಯಲ್ಲಿ ಹುಟ್ಟಿದರೂ ಕವಿ ಬೆಳೆದದ್ದು ಹತ್ತಿರದ ಕುಪ್ಪಳಿಯಲ್ಲಿ. ರಾಯ ದಶರಥ ನೆಡೆಗೆ ಮುನಿಕುಲರಾಯ ಕೌಶಿಕ ಬಂದು ಯಜ್ಞವ ಕಾಯಲೊಡಗೊಂಡೊಯ್ದ ಅತಿ ಬಲರಾಮ ಲಕ್ಷ್ಮಣರ ವಿಮಲಮತಿ ಕುಶ ಕೇಳು ಸಿದ್ಧಾಶ್ರಮದುಳಿರ್ತನು. ತೊರವೆ ರಾಮಾಯಣ ವೆಂಕಟಪ್ಪನವರಿಗೆ ಬಲು ಪ್ರಿಯ. ಅದರ ವಾಚನ ಆಗಾಗ ಮಗುವಿನ ಕಿವಿಗೂ ಬೀಳುತ್ತಿತ್ತು. ಮಿತ್ರ ನೀಚೆಯಲ್ಲಿ ಬಾಲ್ಯದಲ್ಲಿ ಕವಿಗೆ ತುಂಬಾ ಪ್ರಿಯವಾದ ವಿಹಾರ ಸ್ಥಾನಗಳಲ್ಲೊಂದು ನವಿಲುಕಲ್ಲು. ಇಲ್ಲಿನ ಸೂರ್ಯೋದಯವಂತೂ ಅವನ ಮನಸ್ಸನ್ನು ಸೂರೆಗೊಂಡಿತ್ತು. ಈ ಸಹ್ಯಾದ್ರಿಯ ಶಿಶುವಿಗೆ ನಿಸರ್ಗದ ಮತ್ತೊಂದು ಆಕರ್ಷಣೆ ಸಿಬ್ಬಲುಗುಡ್ಡೆ. ಇಲ್ಲಿನ ಮೀನುಗಳೊಡನೆ ಚಿನ್ನಾಟ ಅವನಿಗೆ ಮಹಾ ಮೋಜು ತರುತ್ತಿತ್ತು. ಬೆಳಗಿನ ಉದಯ ವೈಭವಕ್ಕೆ ನವಿಲು ಕಲ್ಲಾದರೆ ಸಂಜೆಯ ಸೂರ್ಯಾಸ್ತದ ಲೀಲೆಗೆ ಕವಿಶೈಲಕ್ಕೆ ಹೋಗಬೇಕು. ಇಲ್ಲಿನ ಅಪಾರ ಅರಣ್ಯ ರಾಶಿ, ಪರ್ವತ ಝರಿಗಳು, ಹಕ್ಕಿಗಳ ವಸಂತಗಾನ, ಮುಗಿಲುಗಳು, ಅಡಿಕೆ ತೋಟಗಳು, ಭತ್ತದ ಗದ್ದೆಗಳು ಇವೆಲ್ಲವೂ ಈ ಎಳೆಯ ಚೇತನದ ರಸಗವಾಕ್ಷಗಳನ್ನು ತೆರೆದು ಸೌಂದರ್ಯೋಪಾಸನೆಗೆ ಪ್ರೇರಕವಾದವು. ತುಂಗಾ ನದಿಯ ನೀರಿನಲ್ಲಿ ಆಡುವುದೆಂದರೆ ಹುಡುಗನಿಗೆ ಎಲ್ಲಿಲ್ಲದ ಪ್ರೇಮ. ಮಲೆನ ಭಾವನೆಗಳು ತುಂಗೆಯ ಮರಳಿನಲ್ಲಿ ಬೆರಳಾಡಿಸುತ್ತಿದ್ದವು.
ಮುಂದೆ ತೀರ್ಥಹಳ್ಳಿಯ ಶಾಲೆಯಲ್ಲಿ ಶಿಕ್ಷಣ ನಡೆದು ಮೈಸೂರಿನಲ್ಲಿ ಸಾಹಿತ್ಯಾಧ್ಯಯನ ಪ್ರೌಢ ಶಿಕ್ಷಣಗಳಿಂದ ಕಾವ್ಯ ರೂಪ ಪಡೆದು ಶ್ರೀರಾಮಕೃಷ್ಣಾಶ್ರಮದ ಸ್ವಾಮಿ ಸಿದ್ದೇಶ್ವರಾನಂದರು ವಾತ್ಸಲ್ಯದಿಂದ ಆರೈಕೆ ಮಾಡಿದರಲ್ಲದೆ ಇವರನ್ನು ದಕ್ಷಿಣೇಶ್ವರಕ್ಕೂ ಕರೆದೊಯ್ದರು. ಭಗವಾನ್ ಶ್ರೀರಾಮಕೃಷ್ಣರ ಅಂತರಂಗದ ಶಿಷ್ಯರಾದ ಸ್ವಾಮಿ ಶಿವಾನಂದರಿಂದ ಮಂತ್ರ ದೀಕ್ಷೆಯನ್ನು ಕೊಡಿಸಿದರು. ಬಿಗಿನರ್ಸ್ ಮ್ಯೂಸ್ ಇವರು ಆರಂಭದಲ್ಲಿ ಬರೆದ ಇಂಗ್ಲಿಷ್ ಕವನಗಳ ಸಂಕಲನ. ಈ ಇಂಗ್ಲಿಷ್ ವ್ಯಾಮೋಹವನ್ನು ತಪ್ಪಿಸಿ ಕನ್ನಡದಲ್ಲಿ ಬರೆಯುವಂತೆ ಪ್ರೇರೇಪಿಸಿದವರು ಡಾಕ್ಟರ್ ಕಜಿನ್ಸ್ ಮಹಾಶಯ. ಅದರ ಪರಿಣಾಮವಾಗಿ ಇವರ ಲೇಖನಿ ಅರಳಿಸಿದ ಪ್ರಥಮ ಕಾವ್ಯ ಅಮಲನ ಕಥೆ. ಮೈಸೂರಿನ ಮಹಾರಾಜ ಕಾಲೇಜು, ಕುವೆಂಪು ಎಂಬ ಕಾವ್ಯನಾಮದಿಂದ ವಿಖ್ಯಾತರಾದ ಡಾಕ್ಟರ್ ಕೆ ವಿ ಪುಟ್ಟಪ್ಪನವರ ಉನ್ನತ ವ್ಯಾಸಂಗ ನಡೆದದ್ದು ಇಲ್ಲೇ. ಕನ್ನಡ ಪ್ರಾಧ್ಯಾಪಕರ ಕೊಠಡಿ. ಕನ್ನಡದ ಪ್ರಾಚಾರ್ಯರಾದ ಟಿ.ಎಸ್. ವೆಂಕಣ್ಣಯ್ಯ, ಬಿ.ಎಂ. ಶ್ರೀಕಂಠಯ್ಯ ಹಾಗೂ ಎ.ಆರ್. ಕೃಷ್ಣಶಾಸ್ತ್ರಿಗಳು ಇವರ ಕಾವ್ಯ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಿದರು. ಮಹಾರಾಜ ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿ, ಅಧ್ಯಾಪಕರಾಗಿ, ಪ್ರಾಧ್ಯಾಪಕರಾಗಿ, ಪ್ರಿನ್ಸಿಪಾಲರು ಆದರು. ಜೊತೆಗೆ ಸೃಷ್ಟಿ ಕಾರ್ಯ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ಸಾಗಿತು. ಕೊಳಲು, ನವಿಲು, ಚಿತ್ರಾಂಗದ, ಹೀಗೆ ಕವನ ಸಂಕಲನಗಳ ಮೇಲೆ ಕವನ ಸಂಕಲನ, ರಕ್ತಾಕ್ಷಿ, ಬಿರುಗಾಳಿ, ಬೆರಳಿಗೆ ಕೊರಳ್, ನಾಟಕದ ಮೇಲೆ ನಾಟಕ ಕವಿಮನದಿಂದ ಮೂಡಿ ಬಂದವು. ನಾಡಿನ ಸ್ವಾತಂತ್ರ್ಯ ಸಮರದ ಕಡೆಗೂ ಕವಿ ಹೃದಯ ಓಗೊಟ್ಟಿತು. ಪಾಂಚಜನ್ಯ ಮೊಳಗಿತು. ಅದನ್ನು ಕವಿವಾಣಿಯಲ್ಲೇ ಕೇಳಬೇಕು. ನಡೆ ಮುಂದೆ, ನಡೆ ಮುಂದೆ, ನುಗ್ಗಿ ನಡೆ ಮುಂದೆ, ಜಗ್ಗದೆಯೇ ಕುಗ್ಗದೆಯೇ ಹಿಗ್ಗಿ ನಡೆ ಮುಂದೆ. ಪ್ರೇಮ ಕಾಶ್ಮೀರ, ಚಂದ್ರಮಂಚಿಕೆ ಬಾಚಕೋರಿ, ಅನುತ್ತರ ಕವನ ಸಂಕಲನಗಳಲ್ಲಿ ಚಿರನೂತನ ಪ್ರಣಯ ವಿಶಿಷ್ಟ ಅಭಿವ್ಯಕ್ತಿ ಪಡೆದಿದೆ. ನಾನಿನಗೆ ನೀನೆನಗೆ ಜೇನಾಗುವ. ವಾಸ್ತವಿಕ ಜೀವನದ ಭಯಾನಕ ಸತ್ಯಗಳ ಬಗ್ಗೆಯೂ ಈ ಕವಿ ಕಣ್ಮುಚ್ಚಿಲ್ಲ. ಬಡವರ ಗಂಡನ ಬೇಗೆಯ ದಾಹ, ಬಡವರ ಹೊಟ್ಟೆಯ ಬೆಂಕಿಯ ಹೊಚಿವೆ, ಜೀವನೆಯ ಕಲ್ಕಿ, ಹೊಸಿವೆ ದಾಹ ಎನ್ನುತ್ತ ಬಂದು ಕುಡಿದನು ರಕ್ತವ ಮೊಗೆದು, ತಿಂದನು ತಲೆಗಳ ತೆಗೆದು. ಕನ್ನಡದ ಕಂದಮ್ಮಗಳನ್ನು ಈ ಕವಿ ಮರೆಯಲಿಲ್ಲ ಎನ್ನುವುದಕ್ಕೆ ಕಿಂದರಿ ಜೋಗಿಯಂತಹ ಕವನಗಳೇ ಸಾಕ್ಷಿ. ಇಲಿಗಳ ಹಿಂಡು ಬಳ ಬಂದವು ಗಂಡು, ಅಂಗಿಲಿ ತೊಟ್ಟಿಲಿ ಮೂಗಿಲಿ ತುಂಡಿ, ಅನ್ನಿಲಿ ತಮ್ಮಿಲಿ ಅಮ್ಮಿಲಿ ಅಪ್ಪಿಲಿ, ಮಾವಿಲಿ ಬಾವಿಲಿ ಅಕ್ಕಿಲಿ ತಕ್ಕಿಲಿ, ಗಂಡಿಲಿ ಹೆಣ್ಣಿ ಹುಡುಗಿಲಿ ಹುಡುಗಿ ಎಲ್ಲಾ ಬಂದವು ಓಡೋಡಿ. ಹೋಗಿಯು ಬಾರಿಸ ಕಿಂದರಿಯ, ಯೋಗಿಯು ಬಾರಿಸ ಕಿಂದರಿಯ. ಮಲೆನಾಡು ತನ್ನ ಅಕ್ಕರೆಯ ಕಂದನನ್ನು ಪದೇ ಪದೇ ತನ್ನೆಡೆಗೆ ಕರೆಯುತ್ತಲೇ ಇತ್ತು. ಎದೆ ತೆರೆದು ತನ್ನ ಸಂಪತ್ತನ್ನೆಲ್ಲ ಅವನಿಗೆ ಧಾರೆ ಎರೆಯುತ್ತಲೇ ಇತ್ತು. ಸಾಲು ಸಾಲಾಗಿ ಹಬ್ಬಿದ ಪರ್ವತ ಶ್ರೇಣಿಯಾಗಿ, ಕಾಜಾಣವಾಗಿ, ಚಂದದ ಬಿಸಿಲು ಕೋಲಾಗಿ ಅವನನ್ನು ಸಮೂಹಗೊಳಿಸುತ್ತಲೇ ಇತ್ತು. ನವಿಲು ಕಲ್ಲು ನೆತ್ತಿಯನ್ನು ಹತ್ತಿ ನಿಂತಾಗ
ಸುತ್ತಣ ಪ್ರಕೃತಿ ದೃಶ್ಯಗಳನ್ನು ವಿಸ್ಮಯದ ಕಣ್ಣುಗಳಿಂದ ಕವಿ ನೋಡುತ್ತಿದ್ದರು. ಸಿಬ್ಬಲುಗುಡ್ಡೆಯ ಹೊಳೆಗೂ ಕವಿಗೂ ಬಹಳ ನಂಟು. ಒಮ್ಮೆ ಅಲ್ಲಿ ಅವರಿಗಾದ ಅನುಭವವನ್ನು ಕವಿವಾಣಿಯಿಂದಲೇ ಕೇಳಬೇಕು. ಸಿಬ್ಬಲುಗುಡ್ಡೆಯ ಹೊಳೆಯಲ್ಲಿ ಮೀಯುತ ಕವಿಮನನಾಕದೆ ನೆಲೆಸಿತ್ತು. ಸೃಷ್ಟಿಯ ರಚನೆಯ ಚಂದಕ್ಕೆ ಕುಶಲಕ್ಕೆ ಚಿರಚೇತನ ತಾನಿಹವೆಂಬಂದದಿ ಬೆಳ್ಳಕ್ಕಿಯ ಹಂತಿಯ ನೆವದಿ ದೇವರು ರುಜು ಮಾಡಿದನು. ರಸವಶನಾಗುತ್ತ ಕವಿ ಅದ ನೋಡಿದನು. ತಾನು ಹುಟ್ಟಿ ಬೆಳೆದ ಮಲೆನಾಡಿನ ಮಣ್ಣಿನ ಮಕ್ಕಳ ಮುಗ್ಧ ಜೀವನದೊಂದಿಗೆ ಕವಿ ಬೆರೆಯುತ್ತಿದ್ದರು. ಬೇಟೆಗಾರರೊಡನೆ ಕೋವಿ ಹಿಡಿದು ಕಾಡು ಮೇಡು ಅಲಿಯುತ್ತಿದ್ದರು. ಅವರಂತೆಯೇ ಮರಸು ಕೂರುತ್ತಿದ್ದರು. ಅವರ ಒಳಹೊರಗನ್ನೆಲ್ಲ ಸೂಕ್ಷ್ಮವಾಗಿ ಗ್ರಹಿಸುತ್ತಿದ್ದರು. ಬಲಿಗೆ ಜುಲುಮೆಯಿಂದ ಒಯ್ಯಲ್ಪಡುತ್ತಿರುವ ಹೋತ, ಚಗಳಿ, ಕೆಂಜಿರುವೆ ಇದು ಕೆಲವರಿಗೆ ಭೋಜ್ಯ ವಸ್ತುವೂ ಹೌದು. ಕ್ರಯ ಮಾಡಿದ ಹಂದಿಯನ್ನು ತಮ್ಮ ಊರಿಗೆ ಕೊಂಡು ಹೋಗುತ್ತಿರುವರು. ಅಡಿಕೆ ಮಲೆನಾಡಿನ ಮುಖ್ಯ ಬೆಳೆ. ದೀಪಾವಳಿಯಂದು ಅಂಟಿಗೆ ಪಂಟಿಗೆಯವರು ಮನೆ ಮನೆಗೂ ಬೆಳಕು ನೀಡುತ್ತಿರುವರು. ಮನೆಯ ಮುತ್ತೈದೆಯರು ಅವರ ದೀಪಕ್ಕೆ ಎಣ್ಣೆ ಹಾಕಿ ತಮ್ಮ ದೀಪವನ್ನು ಹಚ್ಚಿಕೊಳ್ಳುವುದಲ್ಲದೆ ಮನೆಯ ಅಂಗಳದ ಬೃಂದಾವನಕ್ಕೆ ಆರತಿ ಬೆಳಗುತ್ತಿರುವರು. ಹೊಂಡದಲ್ಲಿ ಮೀನು ತೊಣಕುತ್ತಿರುವರು. ಈ ಎಲ್ಲ ಲೋಕಾನುಭವವು ರಸಾನುಭವವಾಗಿ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ಬೃಹತ್ ಕಾದಂಬರಿಗಳಾಗಿ ಮೈದಳೆದವು. ಅನಂತರ ಮೈಸೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿ ಸಮರ್ಥ ಆಡಳಿತ ನಡೆಸಿದರು. ಬೋಧನಾಂಗ, ಸಂಶೋಧನಾಂಗ, ಪ್ರಸಾರಾಂಗಗಳು ಪ್ರತ್ಯೇಕ ವಿಭಾಗಗಳಾಗಿ ಬೆಳೆಯುವಂತೆ ಮಾಡಿದರಲ್ಲದೆ ಕನ್ನಡಕ್ಕೆ ನ್ಯಾಯವಾದ ಸ್ಥಾನಮಾನ ಗಳಿಸಲು ವಿಶೇಷವಾಗಿ ಶ್ರಮಿಸಿದರು. ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುವುದು. ಕನ್ನಡಕ್ಕಾಗಿ ಕೊರಳೆತ್ತು, ಅಲ್ಲಿ ಪಾಂಚಜನ್ಯ ಮೊಳಗುವುದು ಎಂದು ಇಡೀ ಕನ್ನಡ ನಾಡಿಗೆ ಕರೆಯಿತ್ತರು. ಮೈಸೂರಿನ ಕುಕ್ಕರಹಳ್ಳಿ ಕೆರೆಯ ಏರಿಯ ಮೇಲೆ ವಾಯುವಿಹಾರ ಕವಿಯ ದೈನಂದಿನ ಕಾರ್ಯಕ್ರಮಗಳಲ್ಲೊಂದು. ಎಲ್ಲ ಸ್ನಾತಕೋತ್ತರ ಶಾಖೆಗಳನ್ನು ಒಂದೇ ವಿಶಾಲವಾದ ಪ್ರದೇಶದಲ್ಲಿ ಸ್ಥಾಪಿಸುವ ಕನಸು ಕಾಣುತ್ತಿದ್ದಾರೆ ಉಪಕುಲಪತಿ. ಕವಿ ಮಾನಸದಲ್ಲಿ ಮೂಡಿದ ಕಲ್ಪನೆ ಜಯಲಕ್ಷ್ಮೀ ವಿಲಾಸ ಅರಮನೆಯ ಸುತ್ತಣ 300 ಎಕರೆ ಪ್ರದೇಶದಲ್ಲಿ ಮಾನಸ ಗಂಗೋತ್ರಿಯಾಗಿ ಭವ್ಯ ರೂಪ ತಾಳಿದೆ. ಸಸ್ಯ ಮತ್ತು ಪ್ರಾಣಿ ವಿಜ್ಞಾನ, ಮಾನವಿಕ ವಿಭಾಗ, ಗ್ರಂಥಾಲಯ, ರಸಾಯನ ವಿಜ್ಞಾನ, ಭೌತ ವಿಜ್ಞಾನ, ಭೂವಿಜ್ಞಾನ, ಕನ್ನಡ ಅಧ್ಯಯನ ಸಂಸ್ಥೆ, ಅದರೊಳಗಿನ ಕವಿಯ ಶಿಲಾ ಪ್ರತಿಮೆ. ಉದಯರವಿ ಮೈಸೂರು ನಗರದ ವಾಣಿವಿಲಾಸ ಬಡಾವಣೆಯಲ್ಲಿರುವ ಕವಿಯ ನಿವಾಸವು ಒಂದು ಪುಟ್ಟ ನಂದನ. ಸಂಸಾರದಲ್ಲೂ ಒಂದು ಅಚ್ಚುಕಟ್ಟು, 2 ಗಂಡು 2 ಹೆಣ್ಣು. ಕವಿ ಸಹೃದಯರೊಡನೆ. ಶ್ರೀ ಕುವೆಂಪು ಅವರ 9 ವರ್ಷಗಳ ಅಖಂಡ ತಪಸ್ಸಿನ ಫಲ ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯ.
ಡಾಕ್ಟರ್ ಕೆ ವಿ ಪುಟ್ಟಪ್ಪನವರು ತಮ್ಮ ಮನೆಗೆ ಬಂದಿದ್ದ ಆಚಾರ್ಯ ವಿನೋಬಾ ಭಾವೆಯವರಿಗೆ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯವನ್ನು ವಾಚಿಸುತ್ತಿರುವುದು. ಮತ್ತೊಮ್ಮೆ ರಾಮಾಯಣದ ಹಸ್ತಪ್ರತಿಯ ಸಾಲುಗಳಲ್ಲಿ ಕವಿ ತಲ್ಲೀನರಾಗಿದ್ದಾರೆ. ತಾನೊರ್ಮೆ ತಿರುಗುತ್ತಿರಲ್ ಅರಮನೆಯ ಸಿರಿದೊಂಟದುಳ್ ಮರಿಯ ತೆರವಾಗಿಡುತ್ತೆ ತನ್ನ ಕೊಕ್ಕಂ. ದಶರಥ ಚಕ್ರವರ್ತಿ ಕುಟುಕು ಕೊಡುತ್ತಿದ್ದ ತಾಯ್ವಕ್ಕಿಯಂ ಕಂಡು ಕಣ್ಣಟ್ಟು ಕಾಲ್ನಟ್ಟು ನಿಂದನು ಮರಂಬಟ್ಟು. ತೊಲಗಾಚೆ ಕೀರ್ತಿಶನಿ ಎಂದು ಧಿಕ್ಕರಿಸಿದ ಈ ಕವಿಗೆ ಕೀರ್ತಿಸಿರಿ ಸನ್ಮಾನಗಳು ತಾವಾಗಿಯೇ ಅರಸುತ್ತ ಬಂದವು. ಕುವೆಂಪು ನಾಟಕ ಚಕ್ರ, ಅವಲೋಕನ, ಉಡುಗೊರೆ, ಕವಿಶೈಲ ಇವೇ ಅಲ್ಲದೆ ಅಗಾಧ ಗಾತ್ರದ ಗಂಗೋತ್ರಿ ಇತ್ಯಾದಿ ಸಂಭಾವನಾ ಗ್ರಂಥಗಳು ಇವರಿಗೆ ಅರ್ಪಿಸಲ್ಪಟ್ಟವು. ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, ಪದ್ಮಭೂಷಣ, ಗೌರವ ಡಾಕ್ಟರೇಟ್, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ಇತ್ತುದಲ್ಲದೆ ರಾಷ್ಟ್ರಕವಿ ಎಂದು ನಾಡಿಗೆ ನಾಡೇ ಇವರನ್ನು ಗೌರವಿಸಿತು. 1970 ನವೆಂಬರ್ನಲ್ಲಿ ಸಾಗರದಲ್ಲಿ ನಡೆದ ರಾಜ್ಯೋತ್ಸವದಲ್ಲಿ ಇವರನ್ನು ಸನ್ಮಾನಿಸಲಾಯಿತು. ಕುಪ್ಪಳಿ ಮನೆಗೆ ಒತ್ತಿದಂತಿರುವ ಕವಿಶೈಲಕ್ಕೆ ಕವಿ ಮತ್ತೊಮ್ಮೆ ಬಂದಿದ್ದಾರೆ. ಈ ಕವಿಶೈಲದ ಒಂದೊಂದು ಕಲ್ಲು ಇವರಿಗೆ ಒಂದೊಂದು ಕಥೆಯನ್ನು ಹೇಳುತ್ತದೆ. ಇದು ದಿಬ್ಬಣದ ಕಲ್ಲು, ಇದು ಇವರಿಗೆ ಶಿಲಾ ತಪಸ್ವಿ. ತಾನು ಸೃಷ್ಟಿಸಿದ ಕಾವ್ಯ, ಕಾದಂಬರಿ, ನಾಟಕ, ಸಣ್ಣ ಕಥೆ, ವಿಮರ್ಶೆಗಳ ಬಗೆಗೆ ಇಂದು ಅತುಳ ತೃಪ್ತಿ ಇವರ ಅಂತಃಕರಣವನ್ನು ತುಂಬಿದೆ. ತನ್ನ ಬದುಕು ಸಾರ್ಥಕವಾಯಿತೆಂಬ ಕೃತಾರ್ಥ ಭಾವ ಇವರ ಹೃದಯವನ್ನು ಮಿಡಿಯುತ್ತಿದೆ. ನಾಧನ್ಯ ನಾಧನ್ಯ ನಾಧನ್ಯನಿಂದು ಆತ್ಮದಾನಂದದಲ್ಲಿ ಮುಳುಮುಳುಗಿ ಮಿಂದು ನಾಧನ್ಯ ನಾಧನ್ಯ ನಾಧನ್ಯನಿಂದು. 1970 ಡಿಸೆಂಬರ್ 29. ಇಂದು 66 ತುಂಬಿದರೂ ಮುಪ್ಪರಿಯದ ಇವರ ಕಾವ್ಯವಾಹಿನಿ ತುಂಗಾ ಸಲಿಲದಂತೆ ನಿರ್ಮಲವಾಗಿ ಪ್ರವಹಿಸುತ್ತಿದೆ, ಅವ್ಯಾಹತವಾಗಿ, ಅನಂತವಾಗಿ.